ನಮಸ್ಕಾರ ತುಲಾರಾಶಿಯವರೇ. ತುಲಾರಾಶಿಯ ಬಗ್ಗೆ ಹಲವರಿಗೆ ತಿಳಿಯದ ಅನೇಕ ಆಶ್ಚರ್ಯಕರ ಸಂಗತಿಗಳಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಲಾರಾಶಿಯು ಸಮತೋಲನ, ನ್ಯಾಯ ಮತ್ತು ಸೌಂದರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತುಲಾರಾಶಿಯ ಚಿಹ್ನೆಯೇ ತಕ್ಕಡಿ ಆಗಿರುವುದರಿಂದ ಈ ರಾಶಿಯವರು ಜೀವನದ ಪ್ರತಿಯೊಂದು ವಿಷಯದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಇವರಿಗೆ ಯಾವುದೇ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ಇಷ್ಟವಿರುವುದಿಲ್ಲ. ಒಂದು ವಿಷಯದ ಬಗ್ಗೆ ನಿರ್ಧಾರ ಮಾಡುವ ಮೊದಲು ಅದರ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಅನೇಕ ಬಾರಿ ಪರಿಶೀಲಿಸುತ್ತಾರೆ. ಈ ಗುಣದಿಂದ ಕೆಲವೊಮ್ಮೆ ಜನರು ಇವರನ್ನು ಗೊಂದಲದಲ್ಲಿರುವವರಂತೆ ಭಾವಿಸಿದರೂ ವಾಸ್ತವದಲ್ಲಿ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ತುಲಾರಾಶಿಯವರ ಅತ್ಯಂತ ವಿಶೇಷ ಗುಣವೆಂದರೆ ಅವರ ಆಕರ್ಷಕ ವ್ಯಕ್ತಿತ್ವ. ಇವರು ಎಲ್ಲಿಗೆ ಹೋದರೂ ತಮ್ಮ ನಗುಮುಖ, ವಿನಯಶೀಲತೆ ಮತ್ತು ಮಾತಿನ ಶೈಲಿಯಿಂದ ಜನರ ಮನಸ್ಸನ್ನು ಗೆಲ್ಲುತ್ತಾರೆ. ಹೊಸ ಜನರೊಂದಿಗೆ ಸುಲಭವಾಗಿ ಬೆರೆಯುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಅನೇಕ ಬಾರಿ ಇವರ ಸ್ನೇಹ ವಲಯ ತುಂಬಾ ದೊಡ್ಡದಾಗಿರುತ್ತದೆ. ಇವರು ಯಾರೊಂದಿಗೆ ಅನಗತ್ಯ ಜಗಳ ಮಾಡಲು ಇಷ್ಟಪಡುವುದಿಲ್ಲ. ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಾರೆ. ಇದರಿಂದಾಗಿ ಅನೇಕರು ಇವರನ್ನು ಮಧ್ಯಸ್ಥಿಕೆ ಮಾಡುವ ವ್ಯಕ್ತಿಯಾಗಿ ಕಾಣುತ್ತಾರೆ. ಶುಕ್ರ ಗ್ರಹದ ಅಧಿಪತ್ಯದಲ್ಲಿರುವ ತುಲಾರಾಶಿಯವರಿಗೆ ಸೌಂದರ್ಯ, ಕಲೆ, ಸಂಗೀತ, ಫ್ಯಾಷನ್ ಮತ್ತು ಐಶ್ವರ್ಯದ ಕಡೆ ವಿಶೇಷ ಆಕರ್ಷಣೆ ಇರುತ್ತದೆ. ಸುಂದರವಾದ ವಸ್ತುಗಳು, ಅಲಂಕಾರಿಕ ವಾತಾವರಣ ಮತ್ತು ಮನಸ್ಸಿಗೆ ಸಂತೋಷ ನೀಡುವ ಸಂಗತಿಗಳು ಇವರಿಗೆ ತುಂಬಾ ಇಷ್ಟವಾಗುತ್ತದೆ. ಇವರಲ್ಲಿ ಹಲವರು ಉತ್ತಮ ಕಲಾವಿದರು, ವಿನ್ಯಾಸಕಾರರು, ಗಾಯಕರು, ನಟರು ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುವವರಾಗಿರುತ್ತಾರೆ. ಸಾಮಾನ್ಯವಾಗಿ ಜನರು ಗಮನಿಸದ ಸಣ್ಣ ಸೌಂದರ್ಯವನ್ನು ಇವರು ಗುರುತಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ತುಲಾರಾಶಿಯವರ ಮತ್ತೊಂದು ಕುತೂಹಲಕಾರಿ ಗುಣವೆಂದರೆ ನ್ಯಾಯಪ್ರಿಯತೆ. ಯಾರಿಗಾದರೂ ಅನ್ಯಾಯವಾಗುತ್ತಿರುವುದನ್ನು ನೋಡಿದರೆ ಅವರಿಗೆ ಸಹಿಸಲಾಗುವುದಿಲ್ಲ. ಅವರು ಯಾವಾಗಲೂ ನ್ಯಾಯದ ಪರವಾಗಿ ನಿಲ್ಲಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರ ನಡುವೆ, ಕುಟುಂಬಗಳಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಸಮಸ್ಯೆ ಬಂದಾಗ ಎರಡೂ ಕಡೆಗಳ ಮಾತನ್ನು ಕೇಳಿ ನ್ಯಾಯಯುತವಾದ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಇದೇ ಕಾರಣದಿಂದ ಅನೇಕರು ಇವರ ಸಲಹೆಯನ್ನು ಗೌರವಿಸುತ್ತಾರೆ. ಪ್ರೀತಿಯ ವಿಷಯದಲ್ಲಿ ತುಲಾರಾಶಿಯವರು ತುಂಬಾ ಭಾವನಾತ್ಮಕರಾಗಿರುತ್ತಾರೆ. ಪ್ರೀತಿ ಮತ್ತು ಸಂಬಂಧಗಳಿಗೆ ಅವರು ಹೆಚ್ಚಿನ ಮಹತ್ವ ನೀಡುತ್ತಾರೆ. ತಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಮತ್ತು ಒಳ್ಳೆಯ ಸಂಗತಿಗಳನ್ನು ಬಯಸುತ್ತಾರೆ. ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಿದರೆ ಅವರಿಗೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ. ಆದರೆ ಸಂಬಂಧದಲ್ಲಿ ಸಮತೋಲನ ಮತ್ತು ಗೌರವ ಇರದಿದ್ದರೆ ಅವರು ಬೇಗ ನಿರಾಶರಾಗಬಹುದು. ಇವರಿಗೆ ಪ್ರೀತಿಯಲ್ಲಿ ಕೇವಲ ಭಾವನೆ ಮಾತ್ರವಲ್ಲ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಕೂಡ ಮುಖ್ಯವಾಗಿರುತ್ತದೆ. ತುಲಾರಾಶಿಯವರು ಹೊರಗೆ ತುಂಬಾ ಸಂತೋಷವಾಗಿರುವಂತೆ ಕಂಡರೂ ಅವರ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ನಡೆಯುತ್ತಿರುತ್ತದೆ. ಯಾವುದೇ ವಿಷಯದ ಬಗ್ಗೆ ಅವರು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಕೆಲವೊಮ್ಮೆ ಇದೇ ಗುಣ ಅವರಿಗೆ ಒತ್ತಡವನ್ನು ಉಂಟು ಮಾಡಬಹುದು. ಒಂದು ಸಣ್ಣ ನಿರ್ಧಾರಕ್ಕೆ ಅವರು ಹೆಚ್ಚು ಸಮಯ ತೆಗೆದುಕೊಳ್ಳುವ ಸಂದರ್ಭಗಳಿವೆ. ಆದರೆ ಅವರು ನಿರ್ಧಾರ ಮಾಡಿದ ನಂತರ ಅದನ್ನು ಸಾಕಷ್ಟು ಜವಾಬ್ದಾರಿಯಿಂದ ನಿರ್ವಹಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ತುಲಾರಾಶಿಯವರು ಸಮತೋಲನವನ್ನು ಇಷ್ಟಪಡುತ್ತಾರೆ. ಹಣ ಸಂಪಾದಿಸುವುದು ಮುಖ್ಯ ಎಂದು ತಿಳಿದಿದ್ದರೂ ಜೀವನವನ್ನು ಆನಂದಿಸುವುದಕ್ಕೂ ಅವರು ಹಣವನ್ನು ಬಳಸುತ್ತಾರೆ. ಉತ್ತಮ ಬಟ್ಟೆಗಳು, ಸುಂದರ ವಸ್ತುಗಳು ಮತ್ತು ಆರಾಮದಾಯಕ ಜೀವನ ಶೈಲಿಗೆ ಹೆಚ್ಚು ಖರ್ಚು ಮಾಡುವ ಆಸಕ್ತಿ ಇವರಲ್ಲಿರುತ್ತದೆ. ಆದಾಗ್ಯೂ ಅವರು ಸಂಪೂರ್ಣವಾಗಿ ಹಣವನ್ನು ವ್ಯರ್ಥ ಮಾಡುವುದಿಲ್ಲ. ಅಗತ್ಯವಿದ್ದಾಗ ಉಳಿತಾಯದ ಮಹತ್ವವನ್ನು ಅರಿತಿರುತ್ತಾರೆ. ಕೆಲಸದ ಕ್ಷೇತ್ರದಲ್ಲಿ ತುಲಾರಾಶಿಯವರು ತಂಡದೊಂದಿಗೆ ಕೆಲಸ ಮಾಡಲು ಹೆಚ್ಚು ಇಷ್ಟಪಡುತ್ತಾರೆ. ಜನರೊಂದಿಗೆ ಉತ್ತಮ ಸಂಬಂಧ ಹೊಂದಿರುವುದರಿಂದ ಅವರು ಉತ್ತಮ ವ್ಯವಸ್ಥಾಪಕರು, ಸಲಹೆಗಾರರು, ವಕೀಲರು, ಶಿಕ್ಷಕರು, ವಿನ್ಯಾಸಗಾರರು ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುತ್ತಾರೆ. ಇವರ ಸಂವಹನ ಕೌಶಲ್ಯವೇ ಅವರ ದೊಡ್ಡ ಶಕ್ತಿಯಾಗಿರುತ್ತದೆ. ಜನರೊಂದಿಗೆ ಮಾತನಾಡಿ ಅವರನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದಿಂದ ಅವರು ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ. ತುಲಾರಾಶಿಯವರ ಬಗ್ಗೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ಅವರು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಇದರಿಂದ ತಮ್ಮದೇ ಅಗತ್ಯಗಳನ್ನು ಮರೆತು ಬಿಡುತ್ತಾರೆ. ಇತರರ ಮನಸ್ಸಿಗೆ ನೋವಾಗಬಾರದು ಎಂಬ ಕಾರಣಕ್ಕೆ ತಮ್ಮ ಭಾವನೆಗಳನ್ನು ಹೇಳದೇ ಇರುವುದು ಸಹಜ.
ಆದರೆ ಇದು ದೀರ್ಘಾವಧಿಯಲ್ಲಿ ಅವರಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಆದ್ದರಿಂದ ತಮ್ಮ ಭಾವನೆಗಳಿಗೂ ಸಮಾನ ಮಹತ್ವ ನೀಡುವುದು ಇವರಿಗೆ ಅತ್ಯಗತ್ಯ. ಸ್ನೇಹದ ವಿಷಯದಲ್ಲಿ ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರಾಗಿರುತ್ತಾರೆ. ಅವರು ತಮ್ಮ ಸ್ನೇಹವನ್ನು ಬೆಂಬಲಿಸುತ್ತಾರೆ, ಅವರ ಸಮಸ್ಯೆಯನ್ನು ಕೇಳುತ್ತಾರೆ ಮತ್ತು ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಅವರಿಗೆ ತುಂಬಾ ಇಷ್ಟ. ಒಂದು ಉತ್ತಮ ಸಂಭಾಷಣೆ, ಸಂತೋಷದ ಕ್ಷಣಗಳು ಮತ್ತು ನಗುವಿನ ವಾತಾವರಣ ಇವರ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ತುಲಾರಾಶಿಯವರು ಜೀವನದ ಆಳ ಅರ್ಥವನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುತ್ತಾರೆ. ಅವರು ಶಾಂತಿ, ಸಮತೋಲನ ಮತ್ತು ಆಂತರಿಕ ಸಂತೋಷವನ್ನು ಹುಡುಕುತ್ತಾರೆ. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಕೊನೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆ ಇವರಲ್ಲಿ ಇರುತ್ತದೆ. ಇದೇ ಆಶಾವಾದಿ ಮನೋಭಾವ ಇವರಿಗೆ ಕಷ್ಟದ ಸಮಯದಲ್ಲೂ ಮುಂದೆ ಸಾಗಲು ಶಕ್ತಿ ನೀಡುತ್ತದೆ. ತುಲಾರಾಶಿಯವರ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅವರ ಹೃದಯದ ಒಳ್ಳೆಯತನ. ಅವರು ಜನರನ್ನು ಒಗ್ಗೂಡಿಸಲು, ಸಂಬಂಧಗಳನ್ನು ಉಳಿಸಿಕೊಳ್ಳಲು ಮತ್ತು ಎಲ್ಲರಿಗೂ ಸಂತೋಷ ನೀಡಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ತಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಇತರರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಈ ಗುಣವೇ ಅವರನ್ನು ವಿಶೇಷರನ್ನಾಗಿ ಮಾಡುತ್ತದೆ. ಅವರ ಜೀವನದ ಉದ್ದೇಶ ಕೇವಲ ಯಶಸ್ಸು ಪಡೆಯುವುದು ಮಾತ್ರವಲ್ಲ, ತಮ್ಮ ಸುತ್ತಮುತ್ತಲಿನ ಜನರ ಜೀವನದಲ್ಲೂ ಸಂತೋಷ ಮತ್ತು ಸಮತೋಲನವನ್ನು ತರಲು ಪ್ರಯತ್ನಿಸುವುದು. ಸ್ನೇಹಿತರೆ, ತುಲಾರಾಶಿಯವರ ವ್ಯಕ್ತಿತ್ವವು ಸೌಂದರ್ಯ, ನ್ಯಾಯ, ಪ್ರೀತಿ, ಸ್ನೇಹ ಮತ್ತು ಸಮತೋಲನದ ಅದ್ಭುತ ಸಂಯೋಜನೆಯಾಗಿದೆ. ಅವರು ಹೊರಗೆ ಮೃದು ಸ್ವಭಾವಿಗಳಾಗಿ ಕಂಡರೂ ಒಳಗೆ ಅಪಾರ ಶಕ್ತಿ, ಜ್ಞಾನ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುತ್ತಾರೆ. ಅವರ ಜೀವನದ ಪ್ರಯಾಣದಲ್ಲಿ ಅನೇಕ ಏರಿಳಿತ ಬಂದರೂ ಕೊನೆಯಲ್ಲಿ ಅವರು ತಮ್ಮ ಸಮತೋಲನ ಮತ್ತು ಧೈರ್ಯದ ಮೂಲಕ ಯಶಸ್ಸಿನತ್ತ ಸಾಗುತ್ತಾರೆ. ಇದೇ ತುಲಾರಾಶಿಯವರ ಅತ್ಯಂತ ಆಸಕ್ತಿದಾಯಕ ಮತ್ತು ವಿಶೇಷವಾದ ರಹಸ್ಯವಾಗಿದೆ. ಹೀಗಾಗಿ ಸ್ನೇಹಿತರೆ, ತುಲಾರಾಶಿಯವರ ಬಗ್ಗೆ ಆಸಕ್ತಿದಾಯಕ ಮಾಹಿತಿಗಳು ನಿಮಗೆ ಇಷ್ಟವಾಗಿವೆ ಎಂದು ಭಾವಿಸುತ್ತೇನೆ. ನಿಮ್ಮ ಜೀವನದಲ್ಲೂ ಈ ಗುಣಗಳು ಹೊಂದಿಕೆಯಾಗುತ್ತವೆಯೇ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ ಮತ್ತು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಆಗ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಮೊದಲು ತಲುಪುತ್ತದೆ. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಸದಾ ಇರಲಿ. ನಮಸ್ಕಾರ.